Hello everyone, hi, how are you? Welcome back to another video. ಸೀನ್ ಇಷ್ಟೇ, ನ್ಯೂ ಇಯರ್ ದಿನ ಎಲ್ಲಾದರೂ ಹೋಗುಮ ಅಂತೇಳಿ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡ್ವಿ. ಸೊ ನಿನ್ನೆ ನೈಟ್ ಕಾರ್ ಎತ್ಕೊಂಡು ಬ್ಯಾಂಗ್ಳೂರಲ್ಲಿ ಬಂದೆ. ಬ್ಯಾಂಗ್ಳೂರಲ್ಲಿ ನಮ್ಮ ಅಕ್ಕಗೆ ಕಾರ್ ಡ್ರಾಪ್ ಮಾಡಿ ಆಮೇಲೆ ಬ್ಯಾಂಗ್ಳೂರಿಂದ ಮೈಸೂರಿಗೆ ಟ್ರೈನಲ್ಲಿ ಬಂದು ನಾನು ನನ್ನ ಫ್ರೆಂಡು ಇಲ್ಲಿಂದ ಒಂದು ಬೈಕ್ ಬುಕ್ ಮಾಡ್ಕೊಂಡಿದ್ವಿ ಪ್ರೀವಿಯಸ್ಲಿ, ಅವೆಂಜರು. ಅವನು ಆನ್ಲೈನಲ್ಲಿ ತೋರಿಸಿರೋ ರೀತಿ ಕಂಡೀಷನ್ಸು ಯಾವುದೂ ಇಲ್ಲ, ಆಲ್ಮೋಸ್ಟ್ ಎಲ್ಲ ಗುಜರಿ ಬೈಕ್ ಥರನೇ ಇದೆ. ಗೊತ್ತಿಲ್ಲ ಯಾವಾಗ ಬ್ರೇಕ್ ಡೌನ್ ಆಗುತ್ತೆ, ಯಾವಾಗ ಪಂಚರ್ ಆಗುತ್ತೆ. ಟೈರ್ ಕಂಡೀಷನ್ ಫುಲ್ ಸೌದೋಗಿದೆ, ಆಮೇಲೆ ಇಂಜಿನಲ್ಲೂ ಸ್ವಲ್ಪ ಇಶ್ಯೂಸ್ ಇದ್ದಾವೆ. ಬೈಕ್ ಬಗ್ಗೆ ಮಾತಾಡೋದಾದರೆ, ಬೈಕು ಅವೆಂಜರು 220 ಸ್ಟ್ರೀಟ್, ಅವೆಂಜರ್ 220 ಸ್ಟ್ರೀಟ್ ಆಲ್ಮೋಸ್ಟ್ 1,00,000 ಕಿಲೋಮೀಟ್ರ್ ತಿರುಗಾಡಿದೆ. ಸೊ ರೆಂಟೆಡ್ ಬೇಕು ಅಂತ ಹೇಳಿದ್ರೆ ಎಲ್ಲರ ಕೈಯಲ್ಲೂ ತಿರುಗಾಡಿರುತ್ತೆ. ಸೊ ಆಲ್ಮೋಸ್ಟ್ ನಮ್ಮನ್ನ ಅವ್ರನ್ನ ಹೌದು. ಹಾಂ ಫ್ರೆಂಡ್ಸ್, ಇನ್ನೊಂದು ಏನಂತ ಹೇಳಿದ್ರೆ, ರೆಂಟಲ್ ಬೈಕ್ಸ್ ಈ ಮುಂದೆ ಎಲ್ಲ ಬೋರ್ಡೆಲ್ಲ ಎಲ್ಲೋ ಸ್ಟಿಕ್ಕರಿಂಗೆಲ್ಲ ಹಾಕ್ಬಿಟ್ಟಿರ್ತಾರೆ. ಆ ಥರ ಬೈಕ್ಸ್ ಕಂಡ್ರೂ ಯಾರೋ ನಿಮಗೆ ಪೊಲೀಸವ್ರು ಯಾರೂ ಮುಟ್ಟಲ್ಲ, ಮಾತಾಡ್ಸೋದು ಇಲ್ಲ. ಈ ಗಾಡಿ ಓಡಿಸ್ಬೇಕಾದ್ರೆ ಭಯ ಆಗ್ತಿದೆ. 60-70 ಹೋದರೆ ಇಂಜನ್ ಕಡೆಯಿಂದ ಫುಲ್ ವೈಬ್ರೇಷನು, ಇಂಜನಿಂದ ಫುಲ್ ವೈಬ್ರೇಷನ್ ಬರ್ತಾಯಿದೆ. ಗೊತ್ತಿಲ್ಲ ಯಾವ ಪಾರ್ಟ್ ಬಿಚ್ ಯಾವಾಗ ಕೆಳಗಡೆ ಬೀಳುತ್ತೆ, ಯಾವಾಗ ಬ್ರೇಕ್ ಡೌನ್ ಆಗುತ್ತೆ. ಆ ಥರ ಆಗಬಾರ್ದು. ಆಲ್ಮೋಸ್ಟ್ ನಾವು ಸಿಟಿ ಹೊರ್ಗಡೆನೇ ಬರ್ತಾಯಿದ್ದೀವಿ. ಈ ರೆಂಟೆಡ್ ಬೈಕ್ಸಲ್ಲಿ ಪ್ರಾಬ್ಲಮ್ ಏನಂದರೆ, ಓನರ್ಸು ಬೈಕ್ಸ್ ಎಲ್ಲ ನೀಟಾಗಿ ರೆಡಿ ಮಾಡಲ್ಲ, ನೀಟಾಗಿ ರೆಡಿ ಇಟ್ಕೊಳ್ಳಲ್ಲ. ಅವ್ರದ್ದು ಏನು ಕಾನ್ಫಿಡೆನ್ಸ್ ಅನ್ನೋ ಚೆನ್ನಾಗಿದೆ ಅಂತೇಳಿ ಕಳಿಸ್ಬಿಡ್ತಾರೆ. ನನ್ನ ಹಿಮಾಲಯ ಇದ್ದಿದ್ರೆ ಕತೆ ಬೇರೆ ಇರ್ತಿತ್ತು ಮಗ, ಡ್ಯೂಕ ಗೀಕ ನುಗ್ಗುತ್ತೆ ಡ್ಯೂಕು, ಆದ್ರೂ ಹಿಮಾಲಯ ಇದ್ರೆ ಮಜಾ ಬೇರೆ ಇರ್ತಿತ್ತು. ಇದಕ್ಕೆ ಮಿರರು ಇಲ್ಲ. ಇವ್ರಿಗೆಲ್ಲ ಒಂದು ಪಾಲಿಸಿ ಕೊಡಬೇಕು, ರೆಂಟ್ ಮಾಡ್ಬೇಕಂತ ಹೇಳಿದ್ರೆ ಅಲ್ಲಿ ಬೈಕ್ದು ಸೇಫ್ಟಿ ಫೀಚರ್ಸ್ ಏನೇನು ಇರುತ್ತೆ ಅಲ್ಲ, ಅದೆಲ್ಲ ಪಕ್ಕ ಇರಬೇಕು, ಅವಾಗ ಮಾತ್ರ ತೊಗೊಳ್ಳೇಬೇಕು ಆ ಥರ. ಇವಾಗ ತೊಗೊಂಡಿರೋ ರೆಂಟೆಡ್ ಬೈಕ್ಸಲ್ಲಿ ಗಾಡಿ ಚೆನ್ನಾಗಿರೋ ಬೈಕು ಬಂದರೆ ಪಲ್ಸರ್ 150 ಮಾತ್ರ ಇಲ್ಲಿ ಮುಂದೆ ಹೋಗ್ತಿರೋದು. ಹಿಂದೆ ಬರ್ತಿರೋ NS ಕೂಲೆಂಟ್ ಆಯಿಲ್ ಎಲ್ಲ ಲೀಕ್ ಆಗ್ತದೆ. ಅವನಿಗೆ ಹೇಳಿದ್ರೆ ಓನರ್ಗೆ, ಇಲ್ಲ ಬ್ರೋ ಏನಾದರೂ ಬ್ರೇಕ್ ಡೌನ್ ಆದ್ರೆ ಕಾಲ್ ಮಾಡಿ, ನಾನು ಬಂದು ಪಿಕ್ ಮಾಡ್ಕೊತೀನಿ ಗಾಡಿನ ಅಂತವನೇ. ಕೂಲೆಂಟ್ ಆಯಿಲ್ ಎಲ್ಲ ಹೋದರೆ ಇಂಜನ್ ಸೀಸ್ ಆಗುತ್ತೆ ಹೀಟಾಗಿ. ನಾವು ಹೇಳಿದ್ವಿ ಆಲ್ರೆಡಿ, ನಾವೆಲ್ಲ 150 ಕಿಲೋಮೀಟರ್ಸ್ ಈಚೆ ಹೋಗ್ತಾ ಇದ್ದೀವಿ ಸಿಟಿಯಿಂದ. ಸ್ವಲ್ಪ ನೋಡಿ ಅಂದ್ರೂ ಸರಿ ಇದೆ ಅಂತ ಕಳಿಸ್ತಿದ್ದಾನೆ. ಆಮೇಲೆ ಇದು ಆಲ್ರೆಡಿ ಇಂಜನ್ ಕಂಡೀಷನ್ಸ್ ಎಲ್ಲ ನೋಡಿದರೆ ಗೊತ್ತಿಲ್ಲ ಯಾವಾಗ ಇಂಜನ್ ಕೈಯಾಗಿ ಬರುತ್ತೆ ಅಂತ. ಇನ್ನು ಮುಂದೆ ಇರೋದು ಸೂಪರ್ ಸ್ಪ್ಲೆಂಡ್ರು BS6, ಇವಾಗ ಅದೇ ಲೀಡ್ ಮಾಡ್ತಾ ಇರೋದು. ಸೂಪರ್ ಕಂಡೀಷನ್ನಾಗಿರೋದು ಅಂದರೆ ಅದೊಂದೇ ಬೈಕು. ಇದು ಒಂಥರ ಅಡ್ವೆಂಚರಸ್, ಕೆಟ್ಟೋಗಿರೋ ಬೈಕೆಲ್ಲ ಹತ್ಕೊಂಡು ಹೋಗೋದು ರೈಡ್ಗೆ. ಮೈಸೂರೆಲ್ಲ ಸ್ವಲ್ಪ ಚೆನ್ನಾಗಿದೆ ವೆದರೆಲ್ಲ. ಈಗ ಆಲ್ರೆಡಿ 11 ಅನಿಸುತ್ತೆ, ನಮಗೆ ಬಿಸಿಲು ಫೀಲೇ ಆಗ್ತಾಯಿಲ್ಲ. 11:30 ಅನಿಸುತ್ತೆ, ಬಿಸಿಲು ಫೀಲೇ ಆಗ್ತಿಲ್ಲ, ಬಿಸಿನೇ ಅನ್ನಿಸ್ತಲ್ಲ, ಫುಲ್ಲು ಇನ್ನೂ ಚಳಿ ಅನ್ನಿಸ್ತದೆ. ಬ್ರೋ ಗೌತಮ್ ಬೇಡಪ್ಪ, ಯಾವಾಗಲೂ ನೀರಲ್ಲಿ ಓಡಿಸೋದು. ಡ್ಯೂಕಿರಿ ಇದ್ದಿಲ್ಲ, ಡ್ಯೂಕಿರಿ ಎಕ್ಸ್ಪ್ರೆಸ್ ಇತ್ತು.
ಕೇಳ್ತೀನಿ ನಾನು, ಎಕ್ಸ್ಪಲ್ಸ್ ಇತ್ತಾ ಉನಿ ಇಲ್ಲ ಟೂಕಿರಿ ಬಾರಿ ಗುರು. ಟಾಪ್ ರೈಡರ್ಸ್, ಕರ್ನಾಟಕ ಟಾಪ್ ರೈಡರ್ಸ್ ಇನ್ ದ ಸೆನ್ಸ್ ಟ್ರಾವೆಲಿಂಗ್ ಅಲ್ಲಿ. ಓಕೆವಾ? ಛೇ ಎಂತ ಸಾವು ಅಲ್ಲ. ಕರ್ನಾಟಕ ಬೈಕರ್ಸ್ ಮಚ್ಚ, ಒಂದಿನ ಸ್ಲಾಟ್ ಬುಕ್ ಮಾಡಮ್ಮ ಬ್ರೋ. ಪ್ಲಾನ್ ಯಾವ್ದಂತ?